ಈ ಒಂದು ಮಾಲಿನ್ಯ ನಿಮ್ಮ ಮೆದುಳಿನ ಶಕ್ತಿಯನ್ನೇ ಕಡಿಮೆ ಮಾಡುತ್ತೆ ಅಂದ್ರೆ ನಂಬ್ತೀರಾ? ಕೆಪಿಎಸ್ಸಿ, FDA, PSI ಪರೀಕ್ಷೆಯಲ್ಲಿ ಬರುವ ಮೋಸ್ಟ್ ಸ್ಕೋರಿಂಗ್ ಟಾಪಿಕ್ ಇದು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡೋಣ ಮಾಲಿನ್ಯದ ವಿಧಗಳು, ಟೈಪ್ಸ್ ಆಫ್ ಪೊಲ್ಯೂಷನ್. ಪರೀಕ್ಷೆಗೆ ಉಪಯುಕ್ತ, ಸುಲಭವಾಗಿ ನೆನಪಿಡುವಂತೆ 15 ಸೂಪರ್ ಜಿಕೆ ಪ್ರಶ್ನೆಗಳು. ಬನ್ನಿ ಶುರು ಮಾಡೋಣ. ಮುಖ್ಯವಾಗಿ ಎಷ್ಟು ವಿಧದ ಮಾಲಿನ್ಯಗಳಿವೆ? ನಿಮ್ಮ ಆಪ್ಷನ್ಸ್: A 2, B 3, C 4, D 5. ಸರಿಯಾದ ಉತ್ತರ ಆಪ್ಷನ್ ಡಿ 5. ವಾಯು, ಜಲ, ಭೂಮಿ, ಶಬ್ದ ಮತ್ತು ಕಿರಣ ಮಾಲಿನ್ಯ, ಒಟ್ಟು 5 ಪ್ರಕಾರದ ಮಾಲಿನ್ಯಗಳು. ವಾಯು ಮಾಲಿನ್ಯದ ಪ್ರಮುಖ ಕಾರಣ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಳೆ, ಬಿ ವಾಹನಗಳ ಹೊಗೆ, ಸಿ ಮರಗಳು, ಡಿ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ವಾಹನಗಳ ಹೊಗೆ. ವಾಹನಗಳು ಹೊರಸೂಸುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ವಾಯು ಮಾಲಿನ್ಯಕ್ಕೆ ಕಾರಣ. ವಾಯು ಮಾಲಿನ್ಯ ಯಾವ ಅಂಗದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕಣ್ಣು, ಬಿ ಶ್ವಾಸಕೋಶ, ಸಿ ಚರ್ಮ, ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ವಾಸಕೋಶ. ಮಾಲಿನ್ಯಯುಕ್ತ ಗಾಳಿ ಉಸಿರಾಟದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ, ಶ್ವಾಸಕೋಶದ ಮೇಲೆ ಪರಿಣಾಮ ಮಾಡುತ್ತದೆ. ಜಲ ಮಾಲಿನ್ಯಕ್ಕೆ ಮುಖ್ಯ ಕಾರಣ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಳೆ ನೀರು, ಬಿ ಕೈಗಾರಿಕಾ ತ್ಯಾಜ್ಯ, ಸಿ ಹಿಮ, ಡಿ ನದಿ ಹರಿವು. ಸರಿಯಾದ ಉತ್ತರ ಆಪ್ಷನ್ ಬಿ ಕೈಗಾರಿಕಾ ತ್ಯಾಜ್ಯ. ಕಾರ್ಖಾನೆಗಳ ವಿಷಕಾರಿ ತ್ಯಾಜ್ಯ ನದಿಗಳನ್ನು ಕಲುಷಿತಗೊಳಿಸುತ್ತದೆ. ಜಲ ಮಾಲಿನ್ಯದಿಂದ ಯಾವ ರೋಗ ಹೆಚ್ಚಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮಧುಮೇಹ, ಬಿ ಕ್ಯಾನ್ಸರ್, ಸಿ ಕಾಲರಾ, ಡಿ ರಕ್ತದೊತ್ತಡ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಲರಾ. ಕಲುಷಿತ ನೀರು ಹೊಟ್ಟೆ ಮತ್ತು ಆಂತ್ರ ಸಂಬಂಧಿ ರೋಗಗಳಿಗೆ ಕಾರಣವಾಗುತ್ತದೆ. ಭೂಮಿಯ ಮೇಲ್ಮೈಗೆ ಹಾನಿ ಮಾಡುವ ಮಾಲಿನ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಾಯು, ಬಿ ಜಲ, ಸಿ ಭೂಮಿ ಮಾಲಿನ್ಯ, ಡಿ ಶಬ್ದ. ಸರಿಯಾದ ಉತ್ತರ ಆಪ್ಷನ್ ಸಿ ಭೂಮಿ ಮಾಲಿನ್ಯ. ಪ್ಲಾಸ್ಟಿಕ್, ರಾಸಾಯನಿಕ ತ್ಯಾಜ್ಯ ಮಣ್ಣಿನ ಗುಣಮಟ್ಟವನ್ನು ಕುಗ್ಗಿಸುತ್ತದೆ. ಪ್ಲಾಸ್ಟಿಕ್ ಯಾವ ಮಾಲಿನ್ಯದ ಪ್ರಮುಖ ಉದಾಹರಣೆ? ನಿಮ್ಮ ಆಪ್ಷನ್ಸ್: ಎ ವಾಯು, ಬಿ ಜಲ, ಸಿ ಭೂಮಿ, ಡಿ ಶಬ್ದ. ಸರಿಯಾದ ಉತ್ತರ ಆಪ್ಷನ್ ಸಿ ಭೂಮಿ. ಪ್ಲಾಸ್ಟಿಕ್ ನಾಶವಾಗಲು 100 ವರ್ಷ ಬೇಕಾಗುತ್ತದೆ. ಶಬ್ದ ಮಾಲಿನ್ಯದ ಅಳತೆಯ ಘಟಕ ಯಾವುದು? ನಿಮ್ಮ ಆಪ್ಷನ್ಸ್: ಎ ವ್ಯಾಟ್, ಬಿ ಡೆಸಿಬಲ್, ಸಿ ಮೀಟರ್, ಡಿ ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಬಿ ಡೆಸಿಬಲ್. ಶಬ್ದದ ತೀವ್ರತೆಯನ್ನು ಡೆಸಿಬಲ್ನಲ್ಲಿ ಅಳೆಯಲಾಗುತ್ತದೆ. ಶಬ್ದ ಮಾಲಿನ್ಯದಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕಿವುಡುತನ, ಬಿ ಜ್ವರ, ಸಿ ಜಲದೋಷ, ಡಿ ಅಜೀರ್ಣ. ಸರಿಯಾದ ಉತ್ತರ ಆಪ್ಷನ್ ಎ ಕಿವುಡುತನ. ಅತಿಯಾದ ಶಬ್ದ ಕೇಳುವ ಶಕ್ತಿಯನ್ನು ಹಾಳು ಮಾಡುತ್ತದೆ. ಗ್ರೀನ್ ಹೌಸ್ ಅನಿಲ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಮ್ಲಜನಕ, ಬಿ ಹೈಡ್ರೋಜನ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ನೈಟ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್. CO2 ಭೂಮಿಯ ಉಷ್ಣತೆಯನ್ನು ತುಂಬಾ ಹೆಚ್ಚಿಸುತ್ತದೆ. ಗ್ಲೋಬಲ್ ವಾರ್ಮಿಂಗ್ಗೆ ಮುಖ್ಯ ಕಾರಣ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಳೆ, ಬಿ ಅರಣ್ಯನಾಶ, ಸಿ ಗ್ರೀನ್ ಹೌಸ್ ಅನಿಲಗಳು, ಡಿ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೀನ್ ಹೌಸ್ ಅನಿಲಗಳು. ಅನಿಲಗಳ ಹೆಚ್ಚಳದಿಂದ ಭೂಮಿಯ ತಾಪಮಾನ ಏರುತ್ತಿದೆ. ಜಲಜೀವಿಗಳಿಗೆ ಹೆಚ್ಚು ಹಾನಿಕರವಾದ ಮಾಲಿನ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಾಯು, ಬಿ ಶಬ್ದ, ಸಿ ಜಲ ಮಾಲಿನ್ಯ, ಡಿ ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜಲ ಮಾಲಿನ್ಯ.
ವಿಷಕಾರಿ ನೀರು ಮೀನುಗಳ ಜೀವ ಹಾನಿ ಮಾಡುತ್ತದೆ. ಈ ತ್ಯಾಜ್ಯ ಯಾವ ಮಾಲಿನ್ಯಕ್ಕೆ ಸೇರಿದೆ? ನಿಮ್ಮ ಆಪ್ಷನ್ಸ್: ಎ ವಾಯು, ಬಿ ಭೂಮಿ ಮಾಲಿನ್ಯ, ಸಿ ಶಬ್ದ, ಡಿ ಜಲ. ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿ ಮಾಲಿನ್ಯ. ಇಲೆಕ್ಟ್ರಾನಿಕ್ ತ್ಯಾಜ್ಯಗಳು ಮಣ್ಣಿಗೆ ವಿಷಕಾರಿಯಾಗಿವೆ. ನಗರ ಪ್ರದೇಶದಲ್ಲಿ ಹೆಚ್ಚು ಕಂಡುಬರುವ ಮಾಲಿನ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಜಲ, ಬಿ ವಾಯು ಮತ್ತು ಶಬ್ದ, ಸಿ ಭೂಮಿ, ಡಿ ಕಿರಣ. ಸರಿಯಾದ ಉತ್ತರ ಆಪ್ಷನ್ ಬಿ ವಾಯು ಮತ್ತು ಶಬ್ದ. ವಾಹನಗಳು ಮತ್ತು ಟ್ರಾಫಿಕ್ ಜಾಮ್ಗಳ ಪ್ರಮುಖ ಕಾರಣವಾಗಿವೆ. ಮಾಲಿನ್ಯದಿಂದ ಹೆಚ್ಚು ಅಪಾಯದಲ್ಲಿರುವವರು ಯಾರು? ನಿಮ್ಮ ಆಪ್ಷನ್ಸ್: ಎ ಯುವಕರು, ಬಿ ವೃದ್ಧರು ಮತ್ತು ಮಕ್ಕಳು, ಸಿ ಕ್ರೀಡಾಪಟುಗಳು, ಡಿ ರೈತರು. ಸರಿಯಾದ ಉತ್ತರ ಆಪ್ಷನ್ ಬಿ ವೃದ್ಧರು ಮತ್ತು ಮಕ್ಕಳು. ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಹೆಚ್ಚು ಹಾನಿ ಉಂಟು ಮಾಡುತ್ತದೆ. ಪರೀಕ್ಷೆಯಲ್ಲಿ ಮಾಲಿನ್ಯದ ವಿಧಗಳು ಏಕೆ ಮುಖ್ಯ? ನಿಮ್ಮ ಆಪ್ಷನ್ಸ್: ಎ ಸುಲಭ ಪ್ರಶ್ನೆ, ಬಿ ಅಂಕ ಕಡಿಮೆ, ಸಿ ಪುನರಾವರ್ತನೆಯ ಟಾಪಿಕ್, ಡಿ ಐಚ್ಛಿಕ. ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವು ಪರೀಕ್ಷೆಗೆ ಓದುತ್ತಿದ್ದರೆ ಈ ವಿಡಿಯೋ ನಿಮ್ಮ ಸ್ಮಾರ್ಟ್ ಶಾರ್ಟ್ ಕಟ್. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಾಟ್ ಜಿಕೆ ಕ್ವಶನ್ಸ್ ಬರುತ್ತವೆ. ಇದು ಜಿಕೆ ತರಂಗ, ಪರೀಕ್ಷೆಗೆ ಪಕ್ಕಾ ಸಪೋರ್ಟ್.